ಇನ್ನು ಮುಂದೆ ವಿಧವೆಯವರಿಗೆ ಒಂದು ತರಹದ ಶುಭ ಸುದ್ದಿ ಇದು. ಕಾರಣ ವಿಧವೆ ಸೊಸೆ ಮಾವನ ಆಸ್ತಿಯಿಂದ ಜೀವನಾಂಶವನ್ನು ಪಡೆಯೋದಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಿದೆ. ಮನುಸ್ಮೃತಿಯನ್ನ ಉಲ್ಲೇಖಿಸಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿರುವಂತಹದ್ದು. ವಿಧವೆಯೊಬ್ಬಳು ತನ್ನ ಕಷ್ಟಕಾಲಕ್ಕೆ ಮಾವನ ಆಸ್ತಿಯಿಂದ ಜೀವನಾಂಶ ಪಡೆಯಬಹುದು, ಅದರಲ್ಲಿ ಏನು ತಪ್ಪಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟು ಈ ತೀರ್ಪನ್ನು ಪ್ರಕಟ ಮಾಡಿದೆ. ಇನ್ನು ಗಂಡ ಜೀವಂತವಾಗಿದ್ದಾಗ ಮಾವ ತೀರ್ಕೊಂಡ್ರು ಅಥವಾ ಮಾವ ಜೀವಂತ ಆಗಿದ್ದಾಗ ಗಂಡ ತೀರ್ಕೊಂಡ್ರು, ಅಲ್ಲ ಗಂಡ ತೀರ್ಕೊಂಡ ನಂತರನೇ ವಿಧವೆ ಆಗೋದು. ಈಗ ಗಂಡನ ಆಸರೆ ಇಲ್ಲದೆ, ಗಂಡನ ಆದಾಯಗಳಿಲ್ಲದೆ ಹೆಂಡತಿ ಜೀವನ ಮಾಡೋದು ಬಹಳಷ್ಟು ಕಷ್ಟ. ಗಂಡ ಜೀವಂತ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಹೆಂಡತಿಗೆ ಆಸರೆ ಆಗೋದಕ್ಕೆ ಯಾರು ಬರೋದಿಲ್ಲ. ಆಕೆ ವಿಧವೆ ಭಾಳಷ್ಟು ನಿಸ್ಸಹಾಯಕ ಸ್ಥಿತಿಯಲ್ಲಿ ಜೀವನ ಮಾಡಬೇಕಾಗಿ ಬರುತ್ತೆ. ಆ ಸಂದರ್ಭದಲ್ಲಿ ನೋಡಿ, ಇದು ಸುಪ್ರೀಂ ಕೋರ್ಟು ಈ ವರ್ಡಿಕ್ಟ್ ಇದೆಯಲ್ಲ, ಈ ಆದೇಶ ಮನುಸ್ಮೃತಿಯನ್ನು ಉಲ್ಲೇಖ ಮಾಡಿಕೊಟ್ಟಿರುವಂತಹ ಆದೇಶ. ಹಾಗಾಗಿ ಇದು ಒಂದು ಸ್ವಲ್ಪ ವಿಶೇಷ ಅಂತ ಕರೆಸ್ಕೊಳ್ಳುತ್ತೆ. ವಿಧವೆಯಾದ ಹಿಂದೂ ಸೊಸೆಯು ತನ್ನ ಮಾವನ ಆಸ್ತಿಯಿಂದ, ವಿಧವೆಯಾದ ಹಿಂದೂ ಸೊಸೆ ಗಂಡನ ತಂದೆ ಮಾವನ ಆಸ್ತಿಯಿಂದ ಜೀವನಾಂಶ ಪಡಿಬಹುದಾ ಎನ್ನುವಂತಹ ಚರ್ಚೆ. ಮನುಸ್ಮೃತಿಯನ್ನ ಉಲ್ಲೇಖ ಮಾಡಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ. ಮನುಸ್ಮೃತಿ ಮನು ಬರೆದ ಸ್ಮೃತಿ, ಮನು ಅನ್ನೋ ಮಹರ್ಷಿ ಬರೆದಿರುವ ಮನುಸ್ಮೃತಿ, ಅದು ಸನಾತನವಾದಿಗಳು ಅದನ್ನ ಗ್ರಂಥ ಅಂತ ಕರೀತಾರೆ. ಅದನ್ನ ಉಲ್ಲೇಖ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪಿದು. ಪತಿ ಮಾವನ ಜೀವಿತಾವಧಿಯಲ್ಲಿ ಮೃತಪಟ್ಟಿದ್ದಾರೆಯೇ ಅಥವಾ ನಂತರ ಮೃತಪಟ್ಟಿದ್ದಾರೆ ಅಂದರೆ, ಈಗ ಒಂದು ಮಹಿಳೆಯ ಗಂಡ, ಆ ಗಂಡ ಮಾವನ ಜೀವಿತಾವಧಿಯಲ್ಲಿ, ಮಾವ ಬದುಕಿದ್ದಾಗ ಏನಾದರೂ ಗಂಡ ತೀರ್ಕೊಂಡ್ರು, ಇನ್ನು ಮಾವ ತೀರಿ ಹೋದ ನಂತರ ಗಂಡ ತೀರ್ಕೊಂಡ್ರು ಕೂಡ ಇದು ಯಾವ ಲೆಕ್ಕಕ್ಕೂ ಬರೋದಿಲ್ಲ. ಆ ವಿಧವೆ ಹೆಣ್ಣು ಮಗಳಿಗೆ ಮಾವನ ಆಸ್ತಿಯಿಂದ ಜೀವನಾಂಶ ಕೊಡಬಹುದು ಅಂತ ಹೇಳಿ ತೀರ್ಪು. ನ್ಯಾಯಮೂರ್ತಿಗಳಾದ ಪಂಕಜ್ ಮಿಥಲ್ ಮತ್ತು SVN ಭಟ್ವಿ ಅವರ ಪೀಠವು ಈ ಆದೇಶವನ್ನು ಕೊಟ್ಟಿದೆ. ಇಂತಹ ಹಕ್ಕು ವಿಧವೆಯಾದ ಹಿಂದೂ ಸೊಸೆಗೆ ಕೇವಲ ಕಾನೂನು ಕಾಯ್ದೆಯಡಿ ಮಾತ್ರವಲ್ಲದೆ ಸಾಂವಿಧಾನಿಕವಾಗಿ ಹಾಗೂ ಪ್ರಾಚೀನ ಮನುಸ್ಮೃತಿಯಲ್ಲೂ ಅಡಕವಾಗಿದೆ ಎಂದು ತಿಳಿಸಲಾಗಿದೆ. ಇನ್ನು ಡಾಕ್ಟರ್ ಮಹೇಂದ್ರ ಪ್ರಸಾದ್ ಅವರ ವಿಧವೆ ಸೊಸೆ ಗೀತಾ ಶರ್ಮಾ ಅವರು ಜೀವನಾಂಶ ಕೋರಿ ಸಲ್ಲಿಸಿದ ಅರ್ಜಿಯನ್ನ ಪರಿಶೀಲಿಸುವಂತೆ ಹೈಕೋರ್ಟ್ ನೀಡಿದ ನಿರ್ದೇಶನವನ್ನು ಪ್ರಶ್ನಿಸಿ ಅವರ ಸಂಬಂಧಿಕರಾದ ಕಾಂಚನಾ ರೈ ಮತ್ತು ಉಮಾದೇವಿ ಸಲ್ಲಿಸಿದ್ದ ಮೇಲ್ಮನವಿಗಳನ್ನು ವಜಾಗೊಳಿಸಿ ಸುಪ್ರೀಂ ಕೋರ್ಟ್ ಈ ತೀರ್ಪು ನೀಡಿತು. ಇನ್ನು ಈ ವಿಧವೆ ಹೆಣ್ಣುಮಕ್ಕಳು ಕೋರ್ಟಿಗೆ ಅರ್ಜಿ ಹಾಕಿದ್ರು, ನನಗೆ ಈ ಥರ ಕಷ್ಟ ಇದೆ, ಜೀವನಾಂಶ ಪಡೆದುಕೊಳ್ಳಬಹುದಾ ಅಂಥೇಳಿ, ಮಾವನ ಆಸ್ತಿಯಿಂದ ಜೀವನಾಂಶ ಪಡೆದುಕೊಳ್ಳಬಹುದಾ. ಇನ್ನು ಆ ಅರ್ಜಿಯನ್ನು ಪ್ರಶ್ನೆ ಮಾಡಿಕೊಂಡು ಆ ಮಾವನ ಕುಟುಂಬಸ್ಥರು ಕೂಡ ಕೋರ್ಟಿಗೆ ಅರ್ಜಿ ಹಾಕಿದ್ರು. ಕೋರ್ಟ್ ಏನು ಮಾಡ್ತು, ವಿಧವೆಗೆ ನ್ಯಾಯ ಕೊಡಿಸಬೇಕು ಅಂಥೇಳಿ ಆ ಮರುಭಾಗದಿಂದ ಬಂದಿದ್ದಂಥ ಅರ್ಜಿ ವಜಾ ಮಾಡಿ ಈ ವಿಧವೆಗೆ ಈ ತರಹದೊಂದು ತೀರ್ಪು ಕೊಡ್ತು. ಈ ತೀರ್ಪಿಗೆ ಮಾನದಂಡ ಏನು? ಭಗವದ್ಗೀತೆ ಅಲ್ಲ, ಉಪನಿಷತ್ತುಗಳಲ್ಲ, ಮನು ಎಂಬ ಮಹರ್ಷಿ ಬರೆದ ಮನುಸ್ಮೃತಿ, ಆ ಮನುಸ್ಮೃತಿಯ ಒಂದು ವಾಕ್ಯ, ಆ ವಾಕ್ಯವನ್ನು ಆಧರಿಸಿಕೊಂಡು ಸುಪ್ರೀಂ ಕೋರ್ಟ್ ಈ ತರಹದೊಂದು ವಿಶೇಷವಾದಂತಹ ತೀರ್ಪನ್ನು ಪ್ರಕಟ ಮಾಡಿದೆ. ಇದೊಂದು ವಿಶೇಷ ವರ್ಡಿಕ್ಟ್ ಅಂತ ಕರೆಸಿಕೊಳ್ಳುತ್ತೆ. ವಿಧವೆಯೊಬ್ಬಳು ತನ್ನ ಕಷ್ಟಕಾಲಕ್ಕೆ ಮಾವನ ಆಸ್ತಿಯಿಂದ ಜೀವನಾಂಶ ಪಡೆಯಲಿ, ತನ್ನ ಗಂಡ ಮಾವ ಬದುಕಿದ್ದಾಗ ಮೃತಪಟ್ಟಿದ್ದರೆ ಅಥವಾ ಮಾವ ಮೃತಪಟ್ಟಿದ್ದ ಮೇಲೆ ಅಂದರೆ ನಂತರ ಮೃತಪಟ್ಟಿದ್ದರೂ ಕೂಡ ಇದು ಯಾವುದೂ ಲೆಕ್ಕಕ್ಕೆ ಬರಲ್ಲ. ಮಾವ ಯಾವಾಗ ತೀರ್ಕೊಂಡ್ರು, ಗಂಡ ಯಾವಾಗ ತೀರ್ಕೊಂಡ್ರು ಅದಲ್ಲ. ಆ ವಿಧವೆಗೆ ಕಷ್ಟಕಾಲಕ್ಕೆ ಹಣ ಅಥವಾ ಆರ್ಥಿಕ ನೆರವು ಬೇಕಾದರೆ ಮಾವನ ಕಡೆಯಲ್ಲಿ ಒಂದು 4-6 ಬಿಲ್ಡಿಂಗ್ಗಳಿದ್ದಾವೆ ಅಂದ್ಕೊಳ್ಳಿ, ಗಂಡ ಇಲ್ಲ ಹೆಣ್ಮಗಳಿಗೆ, ಆ ಮಾವನ ಕಡೆ ಇರುವಂತಹ ಆಸ್ತಿ ಇದೆಯಲ್ಲ ಅದರಲ್ಲಿ ಒಂದಷ್ಟು ಆದಾಯ ಈ ವಿಧವೆಗೆ ಬಂದರೂ ತಪ್ಪಿಲ್ಲ ಅಂಥೇಳಿ ಈ ಕೋರ್ಟಿನ ತಾತ್ಪರ್ಯ, ಈ ಆದೇಶದ ತಾತ್ಪರ್ಯ. ಇವೆರಡನ್ನು ಲೆಕ್ಕಿಸದೆ ಮಾವನ ಆಸ್ತಿಯಿಂದ ಜೀವನಾಂಶ ಪಡೆದುಕೊಳ್ಳಬಹುದು. ನ್ಯಾಯಮೂರ್ತಿ ಪಂಕಜ್ ಮಿಥಲ್ ಮತ್ತು SVN ಭಟ್ವಿ ಇದ್ದ ಪೀಠದಿಂದ ಆದೇಶ. ಈ ನ್ಯಾಯದ ನೀತಿ ಮನುಸ್ಮೃತಿಯಲ್ಲೂ ಅಡಕವಾಗಿದೆ ಎಂದ ಪೀಠ ಡಾಕ್ಟರ್ ಮಹೇಂದ್ರ ಪ್ರಸಾದ್ ಅವರು ನೀಡಿರ್ತಕ್ಕಂತಹ ಆ ಒಂದು ಅರ್ಜಿ ವಿಚಾರವಾಗಿ ನಡೆದಂತಹ ಚರ್ಚೆಯಲ್ಲಿ ಅಥವಾ ಈ ಒಂದು ವಾದ ಪ್ರತಿವಾದದಲ್ಲಿ ಈ ತೀರ್ಪು ಪ್ರಕಟಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.